ಹಾಯ್, ನಾನು ನೋಡಿ ಒಂದು ಶೆಫ್ ಕ್ಯಾಪಲ್ಲಿ ಹಾಕೊಂಡು ರೆಡಿ ಇದ್ದೀನಿ. ಏನೋ ಒಂದು ಸ್ಪೆಷಲ್ ಐಟಮ್ ಮಾಡಬೇಕು ಅಂತ ಇವತ್ತು ನಿಮಗೋಸ್ಕರ ನಮ್ಮ ರಿಟ್ರೀಟಲ್ಲಿ ಒಂದು ಸ್ಪೆಷಲ್ ಐಟಮ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡೋಕ್ಕೆ ಯಾಕೆ ಚಾಕಿಟ್ಕೊಂಡು ಹೇಳ್ತಾ ಇದ್ದೀನಿ, ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಎಸ್, ಸೊ ಇವಾಗ ನಮ್ಮ ಅಕೌಂಟಿಗೆ ಒಂದು ಶೆಫ್ ಬಂದಿದ್ದಾರೆ. ಶೆಫ್ ಎಲ್ಲ ಜಲಗ್ ತೋರಿಸ್ತಾ ಇದ್ದಾರೆ. ಹಾಗೆ ನಿಮಗೊಂದು ವಿಡಿಯೋ ಇರಲಿ ಅಂತ ಹೇಳ್ಬಿಟ್ಟು ಲೆಟ್ಸ್ ಸ್ಟಾರ್ಟ್ ದ ಶೋ. ಎಸ್, ಸೊ ಐ ಇನ್ವೈಟ್ ಮಿಸ್ಟರ್ ಇಲ್ಲ, ಅದಕ್ಕಿಂತ ನಮ್ಮ ಹೆಡ್ ಶೆಫ್ನ ಕರೆಸುವ. ಯಾಕಂದರೆ ಅವರು ಯಾರೋ ಕೇಳ್ತಾ ಇದ್ರು, ನೀವು ಉಪವಾಸ ಮಾಡಿ ನಿಮಗೆ ಇಂಥ ಒಳ್ಳೆ ಹೆಂಡತಿ ಸಿಕ್ಕಿದ್ದು ಅಂತ. ಇಲ್ಲ, ಹೆಂಡತಿ ಸಿಕ್ಕಿದ ಮೇಲೆ ನಾನು ಉಪವಾಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಬಾಬಾ ಅಲ್ಲ, ಅದಿರೋ ವಿಷಯ ಅಲ್ಲ. ಕರೆಕ್ಟ್ ಆಗೀತಾ? Do you like me? ಓಕೆ. Do you love me? ಅಮ್ಮ ಅಡುಗೆ ಮಾಡೋದ್ರಲ್ಲಿ ಯಾವ್ದು ಇಷ್ಟ ನಿನಗೆ? ಇಡ್ಲಿ, ಸೊಪ್ಪು. ಅವನಿಗೆ ನಿಜವಾಗ್ಲೂ ಗೊತ್ತಿಲ್ಲ ಇಡ್ಲಿನ. ಸತ್ಯ ಹೇಳು, ಇಡ್ಲಿ ಮನೆಯಲ್ಲಿ ಮಾಡಿದಾರಾ? ಮಾಡಿದ್ದಾರೆ. ಓಕೆ, ಟೆಸ್ಟ್ ಕ್ವಶನ್ ಇದು. ನಾನು ಇಡ್ಲಿ ಸೊಪ್ಪು ತಿಂದಿದ್ದು. ಓಕೆ. ಆದರೆ 90% ಇಡ್ಲಿ ನಾವು ಟೆರೇಸನ್ ಕಾಲೇಜ್ ಸರ್ಕಲ್ ತಂದಿದ್ದು. ಅಂದರೆ 10% ಇಡ್ಲಿ ಮನೇಲಿ ಮಾಡಿದ್ದೀವಿ. ಓಕೆ, ಇಲ್ಲ, ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಇವಳು. ಅಡುಗೆ ಮಾಡೋದು ನನಗೆ ತುಂಬ ಇಷ್ಟ, ಆದರೆ ಅಪರೂಪಕ್ಕೆ ಅಡುಗೆ ಮಾಡೋದು, ಯಾಕಂದರೆ ಟೈಮ್ ಇರಲ್ಲ ಅಂತ. ಸೊ ಇವಾಗ ಬನ್ನಿ ನಮ್ಮ ಶೆಫ್ನ ಕರೆಯುವ. ಇವತ್ತೊಂದು ಐಟಮ್ ಮಾಡ್ತಾ ಇದ್ದೀವಿ. ಯಾ, ಪ್ಲೀಸ್ ಕಮ್. ಎಸ್, ನಮಸ್ಕಾರ. ಆಮೇಲೆ ನಮ್ಮ ಶೆಫಿಗೆ ತುಂಬ ಕುಕ್ಕಿಂಗ್ ಅಂದರೆ ತುಂಬ ಪ್ಯಾಷನ್ನು. ಒಳ್ಳೆ ಐಟಮ್, 4 ಐಟಮ್ ಕೇಳಿದ್ರೆ 9 ಐಟಮ್ ಮಾಡಿಕೊಡ್ತಾರೆ. ಆಮೇಲೆ ಒಂದು 10 ಲಿಸ್ಟ್ ಮಾಡಿಕೊಡಿ ಅಂತ ಹೇಳಿದ್ರೆ 15-20 ಲಿಸ್ಟ್ ಮಾಡಿಕೊಡ್ತಾರೆ. ಸೊ ಸಮ್ನಾಜ್ ಅಂತ ಹೇಳ್ಬಿಟ್ಟು. ಸೊ ಹೇಗೆ ನೀವು ಈ ಒಂದು ಇಂಡಸ್ಟ್ರಿಗೆ ಎಂಟರ್ ಆಗಿದ್ದು? ನಾನು ಆ್ಯಕ್ಚುಲಿ ಚಿಕ್ಕ ಏಜಲ್ಲಿ ನಾನು ಇದೇ ಒಂದು ಪ್ಯಾಷನ್ ಇತ್ತು. ಮತ್ತು ಡಿಗ್ರಿ ಕಲಿತಾಗ ಮತ್ತು ಅದಾದಮೇಲೆ ನನಗೆ BHM ಒಂದು ಇಂಟ್ರೆಸ್ಟ್ ಬಂತಿದ್ದು. ಅದಕ್ಕೆ ಕುಕ್ಕಿಂಗಲ್ಲಿ ನನಗೆ ಸ್ವಲ್ಪ ಪ್ಯಾಷನ್ ಇತ್ತು. ಅದಾದಮೇಲೆ ಮ್ಯಾರಿಟಲ್ಲಿ ಟ್ರೈನಿಂಗ್ ಎಲ್ಲ ಮಾಡಿಬಿಟ್ಟು ಮತ್ತೆ ಒಂದು ಪೋಸ್ಟಿಂಗ್ ಲೆವೆಲ್ ಈಗ ನಿಂತಿದ್ದೀನಿ. ಮತ್ತು ಈಗ ಇವರ ಹತ್ರ ನಾನು ಈಗ ಸೂಪರ್ ಒಳ್ಳೆ ಐಟಮ್ ಮಾಡ್ಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ರಿಟ್ರೀಟಲ್ಲಿ ಕೆಲವು ಸ್ಪೆಷಲ್ ಇದೆ. ಸೊ ಇವತ್ತು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ವಿ ಆರ್ ಪ್ರಿಪೇರಿಂಗ್ ಮಟನ್ ಫ್ಲೇವರ್ ಸಿಗೋ ಥರ ಏನು ಹೇಳೋದು, ವೆಜಿಟೇರಿಯನ್ ವರ್ವಲ್. ಓಕೆ, ಸ್ಟಾರ್ಟ್ ಮಾಡೋದಾ? ಓಕೆ. ಈಗ ಅದಕ್ಕೆ ಏನೇನು ಐಟಮ್ ಬೇಕು? ಫಸ್ಟ್ ನಮಗೆ ಬೇಕಾಗಿತ್ತು ಕೋಕೋನಟ್ ಆಯಿಲ್, ಮತ್ತು ಇದು ಆನಿಯನ್, ಗಾರ್ಲಿಕ್, ಸಾಲ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಮೇನ್ ಇಂಗ್ರೀಡಿಯೆಂಟ್ಸ್ ಸೋಯಾ. ಓಕೆ. ದೆನ್ ಹೋಲ್ ರೆಡ್ ಚಿಲ್ಲಿ, ಟರ್ಮರಿಕ್, ಸಿನಮನ್, ಸ್ಟಾರ್ ಅನೈಸ್, ಕ್ಲೌಸ್, ಫೆನಲ್, ಮತ್ತು ಇದು ಟೊಮೆಟೊ, ಗ್ರೀನ್ ಚಿಲ್ಲಿ, ಏಲಕ್ಕಿ, ಮತ್ತು ಗ್ರೀನ್ ಚಿಲ್ಲಿ ಪೌಡರ್, ಜೀರಾ ಪೌಡರ್, ಕೊರಿಯಾಂಡರ್ ಪೌಡರ್, ಜೀರಾ ಸೀಡ್, ಪೆಪ್ಪರ್ ಪೌಡರ್, ಮತ್ತು ಕರಿ ಲೀವ್ಸ್. ಓಕೆ, ಸೂಪರ್. ಇಷ್ಟೆಲ್ಲ ಐಟಮ್ ಬೇಕು. ಸೊ ಹೇಗೆ ಅನಿಸ್ತಾ ಇದೆ ಕೋಕ್? ಈಗ ನಮಗೆ ಇನ್ನು ನಮ್ಮ ದಾಸು ಇವರೆಲ್ಲ ಶೆಫ್ಸ್ ಇದ್ದಾರೆ. ಅವರೊಟ್ಟಿಗೆ ಈಗ ಹೊಸ ಶೆಫ್ ಬೇರೆ ಬಂದಿದ್ದಾರೆ. ಸೊ ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿದೆ. ಅವ್ರದ್ದು ಕೈ ರುಚಿ ಇಷ್ಟ ಆಯ್ತು. ಥ್ಯಾಂಕ್ ಯು. ಅಂಡ್ ಅದು ಯಾವಾಗ ಇಲ್ಲಿಗೆ ಬರೋಕ್ಕೊಂದು ಕಾರಣ ಸಿಕ್ತು. ಆಯಿತು. ನನಗೆ ಅದೇ ಅಂದ್ಕೊಂಡಿದ್ದು, ಕೊಡಗಿಗೆ ಆವಾಗ ಕರ್ಕೊಂಡು ಬರ್ತಾರೆ ಅಂತ ಹೇಳುವಾಗ ನನಗೊಂದು ಡೌಟ್ ಬಂತು. ಓಕೆ, ಪರವಾಗಿಲ್ಲ. ಮನೇಲಿ ನಮ್ಮ ಅಮ್ಮನೂ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಸೊ ಅವ್ರದ್ದು ಒಂದು ಕೈ ರುಚಿ ಇರುತ್ತೆ, ಇವ್ರದ್ದು ಇರುತ್ತೆ, ಎಲ್ಲ ಶೆಫ್ ಅದು. ಎಸ್, ಕರ್ಕೊಬಂದು ಗೀತಮ್ಮನ ಕೈಲಿ ಊಟ ಮಾಡಿಸ್ಕೊಂಡು ವಾಪಸ್ ತಗೊಂಡು. ಎಸ್, ಸೂಪರ್. ಸೊ ಇವಾಗ ಸ್ಟಾರ್ಟ್ ಮಾಡೋದಾ? ಇವಳಿಗೆ ಕುಕ್ಕಿಂಗ್ ಅಂತ ಹೇಳಿದ್ರೆ ಫ್ಯಾಷನ್ನು, ಇವರಿಗೆ ಪ್ಯಾಷನ್ನು. ಇರಲಿ, ಸ್ಟಾರ್ಟ್ ಮಾಡೋ. ಕುಕ್ಕಿಂಗ್ ಇಸ್ ದ ಬೆಸ್ಟ್ ಜಾಬ್. ನನ್ನ ಮಗ ಏನಾದರೂ ಫ್ಯೂಚರ್ಗೆ ಶೆಫ್ ಆಗಿಬಿಟ್ರೆ ಅದಕ್ಕಿಂತ ದೊಡ್ಡ ಖುಷಿ ಬೇರೆ ಯಾವುದಿಲ್ಲ. ನೀಕು ಶೆಫ್ ಅಪ್ಪ ಖುಷಿ ಉಂಡವಿಯಾ? ಅಡುಗೆ ಮಾಡುವಿಯಾ? ಓಕೆ, ಸೂಪರ್. ಫಸ್ಟ್ ಆನ್ ಮಾಡಿಬಿಟ್ಟು ಕಡಾಯಿ, ನಾರ್ಮಲ್ ಕುಕ್ಕಿಂಗ್ ಆಯಿಲ್. ಓಕೆ. ಸೊ ಕುಕ್ಕಿಂಗ್ ಆಯಿಲು ಅದು ಫ್ರೈ ಮಾಡಲಿಕ್ಕೆ, ಕುಕ್ಕಿಂಗ್ ಆಯಿಲ್ ಫ್ರೈ ಮಾಡಲಿಕ್ಕೆ. ಓಕೆ. ಮತ್ತೆ ಇದು ಅದಾದಮೇಲೆ ಇದು ಒಗ್ಗರಣೆ ನೋಡುವಾಗ ಕೋಕೋನಟ್ ಆಯಿಲ್ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಳ್ಳಿ. ನಮ್ಮ ಇಂಗ್ರೀಡಿಯೆಂಟ್ಸು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಇರುತ್ತೆ. ಬಟ್ ಎಂಡ್ ಆಫ್ ಇಟ್ ನೀವು ಟೇಸ್ಟ್ ಮಾಡಬೇಕಂದ್ರೆ ಕೌಂಟಿಗೆ ಬರಬೇಕು ಅಲ್ವಾ? ಎಲ್ಲ ಕೊಟ್ಬಿಟ್ರೆ ಆಮೇಲೆ ಅಲ್ಲೇ ನೋಡ್ಕೊಂಡು ಮನೆಯಲ್ಲೇ ಮಾಡ್ಕೊಂಡು ಬರಲ್ಲ. ಅಲ್ಲ, ಮನೇಲಿ ಮಾಡಿದ್ರು ಕೈ ರುಚಿ ವೇರಿಯೇಷನ್ ಇರುತ್ತೆ. ಸ್ವಲ್ಪ ಆಯಿಲ್ ಹೀಟ್ ಆಗಬೇಕು. ಹೀಟ್ ಆಗಬೇಕಿದ್ರೆ ಹಿಂಗೆ ಕೈ ಹಿಡಿದ್ರೆ ಅರ್ಥ ಆಗ್ತದೆ.
ಕೈ ಹತ್ರ ಇಟ್ಟು ನನಗೆ ಅಷ್ಟು ಕನ್ನಡ ಗೊತ್ತಿಲ್ಲ, ಬಟ್ ನಾನು ಮ್ಯಾನೇಜ್ ಮಾಡ್ತೀನಿ. ಅಲ್ಲ, ನಮ್ಮ ಟೀಮಲ್ಲಿ ಯಾರೊಬ್ರು ಇದ್ರು ಕೈ ಹಾಕಿ ನೋಡ್ಬೇಕು ಅಂತ. ಸ್ವಲ್ಪ ಹಾಗೆ ನಮ್ಮ ಬೇಡ, ಆಮೇಲೆ ತೋರಿಸುವ. ಟೇಸ್ಟ್ ಮಾಡಕ್ ಬರ್ತಾರಲ್ಲ ಆಗ ತೋರಿಸುವ. ಅವ್ರ ಮನೇಲಿ ಹೇಗಂದ್ರೆ ಅಂದ್ರೆ ನಮ್ಮ ಟೀಮಲ್ಲಿ ಒಬ್ರು ಇನ್ ಕೇಸ್ ಅವ್ರು ಏನಾದ್ರು ಚೆಕ್ ಮಾಡಕ್ ಟೈಮ್ ಇಲ್ಲ ಅಂದ್ರೆ ಗಂಡನ ಕೈನ ತಂದ್ಬಿಟ್ಟು ಹಾಕ್ಸ್ಕೊಂಡು ನಾವು ಫಸ್ಟು ಇದು ಸೋಯಾ ತೆಗೆದುಬಿಟ್ಟು ಇದು ಮಿಕ್ಸ್ ಮಾಡಬೇಕು. ಸ್ವಲ್ಪ ಸೋಯಾ ತೆಗೆದುಬಿಟ್ಟು ಓಕೆ ನೀಡು. ಸೂಪರ್. ಪಡ್ಚವಿ ಏನೆಲ್ಲ ಕುಕಿಂಗ್. ಓಕೆ, ನಾಳಿಂದ ಮೈಸೂರು ಇದು ಹಿಂಗೆ ಸುರಿಬೋದಲ್ಲ? ಹಾಂ ಹಾಂ, ಎಲ್ಲ ಇಟ್ರೆ ಸೂಪರ್, ವೆರಿ ಗುಡ್ ವಿಯಾನ್. ಗರಂ ಮಸಾಲ, ಹಾಂ, ಚೂರು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕು. ಯಾಕೆ ಗೊತ್ತಾ, ಇದು ಫ್ಲೇವರ್ ಬರಲಿಕ್ಕೆ. ಫ್ಲೇವರ್ ಬರಲಿಕ್ಕೆ ಸೂಪರು. ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್, ಪೆಪ್ಪರ್ ಪೌಡರು, ಕೊರಿಯಾಂಡರ್ ಪೌಡರ್, ಕೊರಿಯಾಂಡರ್ ಪೌಡರು, ಚಿಲ್ಲಿ ಪೌಡರು, ರೆಡ್ ಚಿಲ್ಲಿ ಪೌಡರ್, ಮತ್ತು ಕಲರಿಂಗು. ನಾವು ಟೇಸ್ಟಿಂಗ್ ಪೌಡರ್ ಏನು ಯೂಸ್ ಮಾಡಲ್ಲ, ಒಥೆಂಟಿಕ್ ಫುಡ್ ಮಾತ್ರ ಯೂಸ್ ಮಾಡ್ತಾ ಇರೋದು. ಎಸ್, ಅದು ನಾವು ಇದು ರೆಡ್ ಚಿಲ್ಲಿ ಪೌಡ್ರು ಕಲರಿಂಗ್ಗೆ. ಬಟ್ ಮತ್ತು ಚೂರು ಟರ್ಮರಿಕ್ ಪೌಡರ್, ಎಸ್, ಚೂರು ಸಾಲ್ಟ್, ಚೂರು ಸಾಲ್ಟ್ ರುಚಿಗೆ ತಕ್ಕಷ್ಟು. ನನ್ನ ಮಗ ಹೇಗೆ ನೋಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಮಿಕ್ಸ್ ಮಾಡಬೇಕಿತ್ತು. ಫ್ಯೂಚರ್ಗೆ ಒಂದು ಶೆಫ್ ಆಗೋ ಲಕ್ಷಣ ತೋರಿಸ್ತಾ ಇದ್ದಾನೆ ಕೋಕ್. ಅವ್ನ ಮನೇಲೂ ಮಾಡ್ತಾನಲ್ಲ, ಒಂದು ದೋಸೆ ಅವನೇ ಹುಯ್ತಾನೆ. ಹ್ಞೂ, ವೆಜಿಟೇಬಲ್ಸ್ ಎಷ್ಟು ಚೆನ್ನಾಗಿ ಕಟ್ ಮಾಡ್ಕೊಡ್ತಾನೆ ಗೊತ್ತಾ. ಪೊಟ್ಯಾಟೊ, ಬೀಟ್ರೂಟ್, ಆನಿಯನ್, ಟೊಮ್ಯಾಟೊ ಎಲ್ಲ. ಇದ್ರ 5 ಮಿನಿಟ್ಸ್ ನಾವು ಹೋಲ್ಡಲ್ಲಿ ಇರಬೇಕು. ಮ್ಯಾರಿನೇಟ್. ಕೈ ಫುಲ್ಲಿ. ಹಾಂ, ನೆಕ್ಸ್ಟ್ ಪ್ರೊಸೆಸ್ ಆನಿಯನ್ ಸ್ಲೈಸ್ ಚಾಪ್ ಮಾಡಬಾರ್ದು, ಇದಕ್ಕೆ ಸ್ಲೈಸ್ ಮಾಡಬೇಕು. ಈ ಥರ ಸ್ಲೈಸ್. ಸೂಪರ್, ನೀಟಾಗಿ ಸ್ಲೈಸ್ ಮಾಡ್ಕೊಳ್ಳಿ. ವಿಯಾನ್ಗೂ ನಾನು ಟ್ರೈನಿಂಗ್ ಕೊಟ್ಟಿದ್ದೀನಿ ಯಾವ ಥರ ಟೊಮೆಟೊ ಎಲ್ಲ ಕಟ್ ಮಾಡಬೇಕು ಅಂತ. ಯಾಕಂದರೆ ಇಟ್ಸ್ ಆಲ್ವೇಸ್ ಅವರಿಗೆ ಚಾಕು ಡೇಂಜರ್ ಅಂತ ಹೇಳೋದಕ್ಕಿಂತ ಚಾಕನ್ನ ಯಾವ ಥರ ಹ್ಯಾಂಡಲ್ ಮಾಡಬೇಕು ಅಂತ ಹೇಳ್ಕೊಟ್ರೆ ಇಟ್ ವಿಲ್ ಬಿ ವೆರಿ ನೈಸ್. ಎಸ್ 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 ಎಸ್, ನಾನು ನೋಡಿ ಅವ್ನು ಕಟ್ ಮಾಡ್ತಾನೆ. ಇಲ್ಲ ಪುಡ್ಚ. ಹಾಂ, ವೆರಿ ಗುಡ್. ಹಾಂ, ಓಕೆ ಓಕೆ ಓಕೆ. ಹಾಂ, ವೆಯ್ಟ್ ರೆಡಿ. ಎಸ್, ಇದೆಂತ ಗೊತ್ತುಂಟ, ಇದು ಶೆಫ್ ನೈಫ್. ಶೆಫ್ ನೈಫ್ ಈಸ್ ವೆರಿ ಪವರ್ಫುಲ್. ಓಕೆ, ರೆಡಿ. ವೆರಿ ಗುಡ್. ನಮ್ಮ ಮನೇಲಿ ಇರೋ ಚಾಕು ಅದು ತುಂಬ ಕಷ್ಟ, 4-5 ಸತಿ ಹೇಳಿದ್ರೆ ಮಾತ್ರ ಕಟ್ ಆಗೋದು, ಅಂದರೆ ಅಪರೂಪಕ್ಕೆ ಯೂಸ್ ಮಾಡೋದಲ್ಲ ಹಾಗೆ. ಬಟ್ ಇವನು ಶೆಫ್ ನೈಫಿಗೆ ಅದೇ ಥರ ಟ್ರೈ ಮಾಡಿಬಿಟ್ರೆ ಕಷ್ಟ. ಹಾಂ, ಓಕೆ, ರೆಡಿ. ಹಾಂ, ಚಾಪ್ ಮಾಡಬಾರ್ದು, ಯಾವಾಗ ಕ್ರಶ್ ಮಾಡಬೇಕು. ಹಾಂ, ಹಂಗೆ ಸ್ಕಿನ್ನಲ್ಲಿ ನಾವು ಹಿಡಿಬೇಕು. ಹೌದು, ಆ್ಯಕ್ಚುಲಿ ಅದು ಕ್ರಶ್ ಮಾಡಿದಾಗ ಅದರದ್ದು ಒಂದು ಫ್ಲೇವರ್ ಆಕ್ಸಿಜನ್ ಒಟ್ಟಿಗೆ ಮಿಕ್ಸ್ ಆಗುವಾಗ ತುಂಬ ಚೆನ್ನಾಗಿರುತ್ತೆ. ಹೇಗಿರ್ತದೆ ಕೋಕ್ ಈ ಥರ ಎಲ್ಲ ಮಾಡೋಕ್ಕೆ? ನೋಡೋಕೆ ಚೆನ್ನಾಗಿದೆ. ಇದು ಫಸ್ಟ್ ಓಲ್ಡ್ ಹ್ಯೂಮನ್ಸ್ ಎಲ್ಲ ಹಿಂಗೆ ಈ ಥರ ಮಾಡ್ತಾ ಇರೋದು. ಚೆನ್ನಾಗಿದೆ, ಮಾತು ಕೇಳಕ್ಕೆ ಚೆನ್ನಾಗಿದೆ. ಓಲ್ಡ್ ಹ್ಯೂಮನ್ಸ್, ನಮ್ಮ ನ್ಯೂ ಹ್ಯೂಮನ್ಸ್ ಇದಾರಲ್ಲ, ನ್ಯೂ ಹ್ಯೂಮನ್ಸ್ ಎಲ್ಲ ಮಾಡೋದು ಒಂಥರ ಬೇರೆ ಥರ. ಆಮೇಲೆ ಈಗ ಇನ್ನೂ ಸ್ಪೆಷಲ್ ಹ್ಯೂಮನ್ಸ್ ಏನು ಅಂತ ಹೇಳಿದ್ರೆ ಎಲ್ಲ ತಂದು ಫ್ರಿಜ್ಜಲ್ಲಿ ರೆಡಿಮೇಡ್ ಇರುತ್ತೆ, ಅದನ್ನ ತೆಗೆದು ಹಾಕೋದಷ್ಟೇ ಅಲ್ವಾ? ಈಗ ನೀಟಾಗಿ ಮ್ಯಾರಿನೇಟ್ ಆಗಿದೆ ಸೋಯಾ ಚಂಕ್. ಸ್ವಲ್ಪ ಫ್ರೈ ಮಾಡಬೇಕು, ಆಯಿಲ್ ಫ್ರೈ. ಶೆಫ್ಟಿಗೆ ಬರ್ತದೆ, ನೀವು ಕೈ ಹಾಕಿ ನೋಡಿಲ್ಲ ಅದಕ್ಕೆ. ಓ, ಬಿಸಿ ನೋಡ್ಕೊಂಡು. ಓಕೆ, ದೂರ. ಯಾರ್ಯಾರು ನಾನ್ ವೆಜ್ ಮಿಸ್ ಮಾಡ್ಕೊಳ್ತೀರಾ ಅವರಿಗೆಲ್ಲ ಈ ಥರ ಒಂದು ಆಪ್ಷನ್ಸು ಇದೆ, ಮಾಕ್ ಮೀಟ್ ಥರ. ಕೋಕದು ಸ್ಕ್ಯಾಮ್ ಗೊತ್ತಾಯಿತು. ಅಪ್ಪನ ಕೈಲಿ ಅಡುಗೆ ಮಾಡಿಸ್ಬಿಟ್ಟು ತುಂಬ ಸತಿ ತಿಂದಿದ್ದಾಳೆ. ಇಲ್ಲ, ತಿಂದಿದೆಯಲ್ಲ. ಸೊ ಅಪ್ಪನ ಕೈಲಿ ಅಡುಗೆ ಶೆಫ್ ಮಾಡಿದ್ದಾಳೆ. ಅಂದರೆ ಈಗ ಮಗನೂ ಶೆಫ್ ಮಾಡಿಬಿಟ್ರೆ ಎಂಥ ಜೀವಮಾನ ಅಂದರೆ ರಾಜ್ಯ ಜೀವಮಾನ ಇರೋದು. ಛೋಟಾ ಶೆಫ್ ಏನಿಲ್ಲ, ಮದುವೆ ಹೊಸದ್ರಲ್ಲಿ ಮಾತ್ರ ಅಡುಗೆ ಮಾಡಿದ್ರು, ಆಮೇಲೆ ಏನು ಮಾಡಿಲ್ಲ. ಹೊಸದ್ರಲ್ಲಿ ಇಂಪ್ರೆಸ್ ಮಾಡಬೇಕಲ್ಲ ಅದಕ್ಕೆ. ಹಾಂ, ರೆಡ್ ಥರ ಬರುತ್ತೆ ಕಲರು. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಫಸ್ಟ್ ಕಟ್ ಮಾಡಿತ್ತು ಇಂದಿತ್ತು ಮಿಕ್ಸ್ ಅಪ್
ಓಕೆ ಓಕೆ ಮಿಕ್ಸ್ ಮಾಡಿಟ್ಟು ಫುಲ್ ರೆಡ್ ಬಪ್ಪ ಕಲರ್ ಬಪ್ಪ ಸೂಪರ್. ನೀಟಾಗಿ ಅದನ್ನ ಒಂದು ಪ್ಲೇಟಿಗೆ ಹಾಕೊಳ್ಳಿ. ಡೀಪ್ ಫ್ರೈ ಆಗಿರೋದು. ಸೌತ್ ಇಂಡಿಯನ್ ಆ್ಯಕ್ಚುಲಿ ಬೇಸಿಕ್ಲಿ ಯೂಸ್ ಮಾಡ್ತಾ ಇರೋದು ಕೋಕೋನಟ್ ಆಯಿಲ್ ಒಗ್ಗರಣೆ ಮಾಡೋದಕ್ಕೆ. ನೋಡಿ, ಸೌತ್ ಇಂಡಿಯನ್ನು ಜಾಸ್ತಿ ಕೋಕೋನಟ್ ಆಯಿಲ್ ಮೇಲೆ ಡಿಪೆಂಡ್ ಆಗಿದೆ. ಈಗೀಗ ಬಂದು ನಾವು ಜಾಸ್ತಿ ರಿಫೈನ್ಡ್ ಆಯಿಲ್ ಕಡೆ ಹೋಗ್ಬಿಟ್ಟಿದ್ದೀವಿ. ಸೊ ಕೋಕೋನಟ್ ಆಯಿಲ್ ಹೆಲ್ತಿ ಇದು ಭಾರಿ ಹೆಲ್ದಿ. ಹೌದು, ಸ್ವಲ್ಪ ಕೋಕೋನಟ್ ಆಯಿಲು ಹೆಲ್ದಿ ಫುಡ್. ಆ್ಯಕ್ಚುಲಿ ಮತ್ತೆ ಇನ್ನೊಂದು ಮಿತ್ ಇದೆ, ಕೋಕೋನಟ್ ಆಯಿಲಲ್ಲಿ ಅಡುಗೆ ಮಾಡಿದ್ರೆ ಅದ್ರದ್ದು ಸ್ಮೆಲ್ ತುಂಬ ಕೆಟ್ಟದಾಗಿರುತ್ತೆ ಅಂತ. ದಟ್ಸ್ ಅ ಮಿತ್ ಆ್ಯಕ್ಚುಲಿ, ಅಲ್ಲ? ನಾನು ಹಾಗೆ ಅನ್ಕೊಂಡು ನಾನು ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಿರ್ಲಿಲ್ಲ. ಬಟ್ ಇಲ್ಲಿ ಬಂದು ಕಲ್ತ ಮೇಲೆ ಈಗ ನಾನು ಎಲ್ಲ ಅಡುಗೆ ಕೊಕೊನಟ್ ಯೂಸ್ ಮಾಡೋದು. ಬಟ್ ಅದು ಕೋಕೋನಟ್ ಸ್ಮೆಲ್ಲೇ ಬರಲ್ಲ ಆ್ಯಕ್ಚುಲಿ. ಬರಲ್ಲ. ನಾ ಚೆನ್ನಾಗಿತ್ತು ಕೋಕೋನಟ್. ಫೈನಲ್ ಸೀಡ್ ಫಸ್ಟ್ ಇಡೋದು ಇದಕ್ಕೆ. ಫ್ಲೇಮ್ ಫಸ್ಟ್ ನೋಡಬೇಕು ಸ್ವಲ್ಪ, ಇಲ್ಲಾಂದರೆ ಇದಾಗ್ತದೆ. ಅದಾದಮೇಲೆ ಜೀರಾ ಕರಿ ಲೀವ್ಸ್ ಪರವಾಗಿಲ್ಲ, ಅದು ಹೊರಡಿಲ್ಲ. ಓಕೆ. ಮತ್ತು ಸ್ಟಾರ್ ಅನೀಸ್ ಮತ್ತು ಸಿನಿಮಾ ಸ್ಟಿಕ್. ಓಕೆ. ಶೆಫ್ ಲ್ಯಾಂಗ್ವೇಜಲ್ಲಿ ಎಲ್ಲ ಹೇಳ್ತಾ ಇದ್ದಾರೆ, ನಾವು ಹಂಗೆ ನೋಡ್ತಾ ಇದ್ದೀವಿ. ಮತ್ತು ಡ್ರೈ ಚಿಲ್ಲಿ ಸ್ವಲ್ಪ ಒಂಥರ ಫ್ಲೇವರ್ ಬರ್ತದೆ. ಫ್ಲೇವರ್ಲಿ ಅರ್ಥ ಆಗ್ತದೆ ನಮಗೆ ಏನೆಲ್ಲ ಇಡಬೇಕು ಅಂತ ಇದ್ದಾರೆ. ಹೌದು. ನಿಮ್ಮ ಮನೇಲಿ ನೀವೇ ಅಡುಗೆ ಮಾಡ್ತೀರಾ? ಇಲ್ಲ ಒಂದೊಂದು ವೈಫು ಹೇಳ್ತೀನಿ, ಶೆಫ್ಗಳ ಮನೇಲಿ ಶೆಫ್ ಅಡುಗೆ ಮಾಡಲ್ಲ, ನನಗೆ ಗೊತ್ತಿರೋ ಹಂಗೆ. ಎಲೆಕ್ಟ್ರಿಷಿಯನ್ ಮನೇಲಿ ಬಲ್ಬೇ ಉರಿಯಲ್ಲ ಕೆಲವು ಸಲ, ನಾನು ನೋಡಿದ್ದೀನಿ. ಪ್ಲಂಬರ್ ಮನೇಲಿ ಟ್ಯಾಪಲ್ಲಿ ನೀರೇ ಬರ್ತಾ ಇರಲ್ಲ. ಅಂದರೆ ನಾವೆಲ್ಲ ಏನಂದರೆ ಪ್ರೊಫೆಷ್ನಲ್ ಆಗಿ ಸಖತ್ತಾಗಿರ್ತೀವಿ, ಬಟ್ ಮನೇಲಿ ಈ ವಾಂಟ್ ಟು ಲೀವ್ ಲೈಕ್ ಟಿಪಿಕಲ್ ಹಸ್ಬೆಂಡು. ಆದರೆ ನಮ್ಮದು ಸ್ವಲ್ಪ ಉಲ್ಟಾ, ಮನೇಲಿ ನಾನೇ ಅಡುಗೆ ಮಾಡೋದು. ಕ್ಲೌಸ್ ಹೇಳಿದ್ರೆ ಅದನ್ನ ಕ್ಯಾಮರಾ ಆಫ್ ಆದ್ಮೇಲೆ ಸೈಡಲ್ಲಿ ಮಾತಾಡೋದು. ಅದು ಮಮ್ಮಿ ಡ್ಯಾಡಿ ಮನೆಗೆ ಬರ್ತಾರೆ ಅಂದಾಗ ಮಾತ್ರ ಅವ್ರು ಅಡುಗೆ ಮಾಡಿದ್ದು. ಅದರ್ವೈಸ್ ಮಾವ ಅತ್ತೆ ಮೇಲೆ ಇರೋ ಪ್ರೀತಿಗೆ ಒಂಥರ ಫ್ಲೇವರ್ ಬರ್ತದೆ, ಅರೋಮ್ಯಾಟಿಕ್ ಫ್ಲೇವರ್ ಬರ್ತದೆ ಅದನ್ನು ತಡ್ಕೋದು. ಮತ್ತು ಆಮೇಲೆ ಗ್ರೀನ್ ಚಿಲ್ಲಿ, ಅದು ಒಟ್ಟಿಗೆ ಇಡಬೇಕು. ಆನಿಯನ್ ಮತ್ತು ಇದು ಯಾವುದು ಗಾರ್ಲಿಕ್. ಸೊ ನೀವು ಹೇಳ್ತೀರಾ ಅದು ಗೋಲ್ಡ್ ಕಲರ್ ಆಗಬೇಕು ಅಂತ? ಗೋಲ್ಡ್ ಕಲರ್. ಅವ್ರು ಆ್ಯಕ್ಚುಲಿ ತುಂಬ ಸೀರಿಯಸ್ ಆಗಿ ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ ಕುಕ್ಕಿಂಗಿಗೆ. ನಾವು ಸ್ವಲ್ಪ ಕಾಮಿಡಿ ಮಾಡ್ತಾ ಇರ್ತೀವಿ, ಯಾಕಂದರೆ ನಾವು ಅದರಲ್ಲಿ ಪರ್ಫೆಕ್ಟ್ ಇಲ್ಲಲ್ಲ. ಸ್ವಲ್ಪ ನಿಮಗೆ ಎಂಟರ್ಟೈನ್ಮೆಂಟ್ ಕೊಟ್ಟರೆ ಖುಷಿ ಆಗುತ್ತೆ ಅಂತ. ಚೆನ್ನಾಗಿದೆ ಆ್ಯಕ್ಚುಲಿ. ಸೂಪರ್ ವಿಯಾನ್. ಆನಿಯನ್ ಬೇಗ ಕುಕ್ಕಿಂಗ್ ಆಗಬೇಕಿದ್ರೆ ನಾವು ಸ್ವಲ್ಪ ಸಾಲ್ಟ್ ಇದ್ದರೆ ಬೇಗ ಇದು ಕಲರ್ ಬರ್ತದೆ. ಹೌದಾ? ಓ, ದಿಸ್ ಇಸ್ ಅ ಹ್ಯಾಕ್. ಇದು ನನಗೆ ಗೊತ್ತಿರಲಿಲ್ಲ. ಬೇಸಿಕ್ಲಿ ಇದು ಆ ಥರ ಬೇಗ ಕಲರ್ ಬರುತ್ತೆ, ಗೋಲ್ಡನ್ ಕಲರ್ ಬರ್ತದೆ. ಗೋಲ್ಡನ್ ಕಲರ್ ಗೊತ್ತಾಯ್ತಲ್ಲ? ಗೊತ್ತಿತ್ತಾ ಯಾರಿಗಾದ್ರು? ಕೋಗಿ ಗೊತ್ತಿತ್ತಾ? ನೋಡಿ, ನಿಮ್ಗೆ ಯಾರಿಗಾದ್ರೂ ಈ ಹ್ಯಾಕ್ ಗೊತ್ತಿತ್ತಂತ ಕಮೆಂಟಲ್ಲಿ ತಿಳಿಸಿ. ಆನಿಯನ್ ಫ್ರೈ ಮಾಡುವಾಗ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ರೆ ಗೋಲ್ಡನ್ ಕಲರ್ ಬೇಗ ಆಗುತ್ತೆ ಅಂತ. ಸ್ವಲ್ಪ ಗರಂ ಮಸಾಲ ಅಂತೆ, ಕಾಶ್ಮೀರ್ ರೆಡ್ ಚಿಲ್ಲಿ, ಬ್ಲ್ಯಾಕ್ ಪೆಪ್ಪರ್. ಲಾಸ್ಟಿಗೆ ಇದು ಇಡಬೇಕು, ಯಾವುದು ಸೋಯಾ ಫ್ರೈ ಮಾಡಿ. ನೈಸ್. ನೋಡೋಕ್ಕೆ ಯಮ್ಮಿ ಕಾಣಿಸ್ತಾ ಇದೆ. ಹಾಗೆ ಒಂದು ಅದ್ಭುತ ರೆಸಿಪಿ ರೆಡಿಯಾಗಿದೆ. ಆಲ್ಮೋಸ್ಟ್ ಮಟನ್ದು ಫ್ಲೇವರ್ ಸಿಗ್ತಾ ಇದೆ ಅಂತ ಹೇಳಿದ್ರು. ಸೂಪರ್ ಆಗಿದೆ. ಬನ್ನಿ ಹತ್ತಿರದಿಂದ ತೋರಿಸ್ಬಿಡಿ, ಎಲ್ರಿಗೂ ಆಸೆ ಆಗಲಿ. ನೀವು ಟೇಸ್ಟ್ ಮಾಡಿ. ಓಕೆ, ಚೆನ್ನಾಗಿದೆ ಅಂತ ನೋಡಿ. ಅವರಿಗೆ ಮಾಡಬೇಕು. ಚೆನ್ನಾಗಿದೆ, ಬನ್ನಿ ಎಲ್ಲ ಟೇಸ್ಟ್ ಮಾಡೋಕ್ಕೆ. ಬನ್ನಿ ಎಲ್ಲ ಬನ್ನಿ. ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕ್ಲಿಕ್ ಮಾಡಿ, ಮರಿಬೇಡಿ.
ಈಗ ನಮ್ಮ ಟೀಮಿಗೆಲ್ಲ ಟೇಸ್ಟ್ ಮಾಡುವ. ಸೊ ಕ್ಲಿಯರಾಗಿ ಹೇಳ್ಬಿಡುವ 2 ತಗೊಳ್ಳಿ ಅಂತ, ಯಾಕಂದರೆ ಎಲ್ಲ ತಗೊಳ್ಳಿ ಅಂತ ಹೇಳಿದ್ರೆ ತುಂಬ ತೆಗೆದುಬಿಡ್ತಾರೆ. ಎಲ್ಲರೂ 2 ತಗೊಳ್ಳಿ. ಆಮೇಲೆ ಅಮ್ಮ ನಮ್ಮದು ನಮ್ಮ ಚಿಕ್ಕ ಚೈಲ್ಡ್ಹುಡ್ಡಿಂದ ಇದ್ದಂಥ ಶೆಫ್ ಇವರು. ಇಲ್ಲ ಸುಮ್ಮನೆ ಹೇಳಿದ್ದು, ತಮಾಷೆಗೆ ಹೇಳಿದ್ದು, ತಗೊಳ್ಳಿ. ದೇವಸ್ಥಾನ ಪ್ರಸಾದ ಕೊಡ್ತಾನೆ. ಹೌದು. ಓಕೆ, ಹೇಗಿದೆ ಅಂತ ಹೇಳ್ಬೋದಾ? ಹೇಗಿದೆ? ಸೂಪರ್ ಆಗಿದೆಯಾ? ಮಣಿಯವ್ರು ಏನು ಹೇಳ್ತಾ ಇಲ್ಲ? ಸೂಪರ್. ಓಕೆ, ನೈಸ್. ಇದೇ ಇವತ್ತಿನ ವಿಶೇಷ. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್.